ಚಂದನಾ ಡಿ, ತೇಜಸ್, ಸುಜಾತಾ ವಾಲೇಕರ್, ಗುಡ್ ಆಫ್ಟರ್ನೂನ್ ಸರ್. ನನಗಿಂತ ಮೊದಲೇ ಜಾಯ್ನ್ ಆಗಿರಿ. ನಮಸ್ತೆ. ಆಲ್ಮೋಸ್ಟ್ ಒಂದು ತಿಂಗಳು ಆಯ್ತು ಅನ್ಸುತ್ತೆ ಲೈವ್ ಕ್ಲಾಸನ್ನು ತಗೊಂಡು. ಯಾಕಂದರೆ ನಾನು ಒಂದು ಕೆಲಸಕ್ಕಾಗಿ ಹಳ್ಳಿಗೆ ಹೋಗಬೇಕಾಗಿತ್ತು. ದೇರ್ ಆಲ್ಸೋ ಐ ಟ್ರೈ ಟು ಹ್ಯಾವ್ ಲೈವ್ ಕ್ಲಾಸಸ್, ಬಟ್ ಐ ಕುಡಂಟ್ ಹ್ಯಾವ್ ಇಟ್ ಬಿಕಾಸ್ ಆಫ್ ನೆಟ್ವರ್ಕ್ ಪ್ರಾಬ್ಲಮ್ ಆ್ಯಂಡ್ ದೆನ್ ಆಲ್ ದ ನೀಡೆಡ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ನಾಟ್ ಅವೈಲೇಬಲ್. ಆದರೂ ಸಹ ಅಲ್ಲಿ ಒಬ್ಬರು ಪರ್ಮಿಷನ್ ತಗೊಂಡು ಇದ್ದದ್ರಲ್ಲೇ ಸ್ವಲ್ಪ ಟ್ರೈ ಮಾಡಿ TPಯ ಲಾಸ್ಟ್ ಲೆಸನನ್ನು ಮುಗಿಸಿದೆ. ಜೊತೆಗೆ 2 ಎಪಿಸೋಡ್ ಆಲ್ರೆಡಿ ಪೊಲಿಟಿಕಲ್ ಪಾರ್ಟೀಸನ್ನು ಮುಗಿಸಿದೆ. ಈಗ ಮತ್ತೆ ದಾವಣಗೆರೆ ಬಂದದಕ್ಕೋಸ್ಕರ ಇನ್ನಿಂದ ಅಂದರೆ ಇವಾಗಿಂದ ಮತ್ತೆ ಕಂಟಿನ್ಯೂಸ್ ಆಗಿ ಡೆಮೊಕ್ರೆಟಿಕ್ ಪಾಲಿಟಿಕ್ಸ್ ಲೆಸನ್ಗಳನ್ನು ಇದನ್ನ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತೀವಿ. ಜೊತೆಗೆ ಇನ್ನು 2 ಲೆಸನ್ ಮುಗಿದ್ಬಿಟ್ರೆ ಡೆಮೊಕ್ರೆಟಿಕ್ ಪಾಲಿಟಿಕ್ಸ್ ಮುಗಿದೇ ಬಿಡ್ತು. ಬೇರೆ ಯಾವುದನ್ನು ಶುರು ಮಾಡ್ಬೇಕಂತ ನೀವು ಹೇಳಿ. ಜೊತೆಗೆ ಹೌ ಡು ಆರ್ಗನೈಸೇಷನ್ಸ್ ರಿಪ್ರೊಡ್ಯೂಸ್ ಇದರ ಲಾಸ್ಟ್ ಎಪಿಸೋಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಇದನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಅದನ್ನು ಸಹ ನೋಡೋಕೆ ರೆಡಿ ಆಗಿದ್ರಿ. ನಿಮಗೆ ಸರಿಯಾಗಿ ಕೇಳ್ತಿದೆ ಅಂದರೆ ದಯವಿಟ್ಟು ಮತ್ತಿಗೆ ಕಾಣ್ತಿದೆ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಶಾಲ್ ಬಿಗಿನ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಓಕೆ, ಕಾಣ್ತದನಾ? ಐ ಥಿಂಕ್ ಎವ್ರಿಥಿಂಗ್ ಈಸ್ ಓಕೆ. ಯಾರಾದರೂ ಒಬ್ಬರು ಕಾಮೆಂಟ್ ಹಾಕಿದರೆ ಚೆನ್ನಾಗಿರುತ್ತೆ. ಓಕೆ, ಆಡಿಬಲ್ ಆ್ಯಂಡ್ ವಿಸಿಬಲ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಈ ಲೆಸನ್ನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಅಂದರೆ ಒಂದು 7 ರಿಂದ 8 ಅಥವಾ 9 ಕಾನ್ಸೆಪ್ಟ್ ಅಷ್ಟೇ ಬರ್ಬೋದು. ನೀವು ಮುಖ್ಯವಾಗಿ 7 ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ದರ್ ನೋ ನೀಡ್ ಆಫ್ ಟೇಕಿಂಗ್ ಎನಿ ಟೆನ್ಷನ್. ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೇನು, ನಂತರ ಅದರ ಫಂಕ್ಷನ್ಸ್ ಏನು, ಅದರ ನೆಸೆಸಿಟಿ ಏನು, ಇವುಗಳನ್ನ ಅರ್ಥ ಮಾಡ್ಕೊಂಡ್ರಿ ಫಸ್ಟ್ ಎಪಿಸೋಡ್ನಲ್ಲಿ. ನಂತರ ಹೌ ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಬಿ ದೇರ್, 1 ಪಾರ್ಟಿ ಸಿಸ್ಟಮ್, 2 ಪಾರ್ಟಿ ಸಿಸ್ಟಮ್ ಅಂಡ್ ದೆನ್ ಮಲ್ಟಿ ಪಾರ್ಟಿ ಸಿಸ್ಟಮ್, ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರಿ. ನಂತರ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್, ಇದ್ರ ಬಗ್ಗೆ ಹಿಂದಿನ ಎಪಿಸೋಡ್ನಲ್ಲಿ ಸ್ಟಡಿ ಮಾಡಿದ್ದೀರಿ. ಅರ್ಥ ಆಯ್ತಾ? ಇಲ್ಲಿವರೆಗೆ ಎಷ್ಟಾಯ್ತು? ಕೇವಲ 4 ಅಥವಾ 5 ಮುಖ್ಯವಾದಂಥ ಕಾನ್ಸೆಪ್ಟ್ ಆದವು ಅಷ್ಟೇ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ 2 ಇಂಪಾರ್ಟೆಂಟ್ ಮೇಜರ್ ಕಾನ್ಸೆಪ್ಟ್ಸ್. But those major concepts can be subdivided to have 1, 2, 3, 4 concepts. But mainly 2 concepts we are going to study. If we learn these 2 concepts clearly, then there is no need of taking any tension regarding this lesson. ಈಗ ಹೇಳಿದ್ನಲ್ಲ, ಮೊದಲು ಹೇಳಿದಂಥ 5 ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಂತರ ಇವು 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಷ್ಟನ್ನು ಕಲ್ತ್ರೆ ಸಾಕು. ಈ ಲೆಸನ್ನಿಂದ ಏನಾದರೂ ಕ್ವಶನ್ ಕೊಡಲಿ, ಪಕ್ಕಾ ಸ್ಕೋರ್ ಮಾಡ್ತೀರಿ. ಓಕೆ, ಆರ್ ರೆಡಿ? ನೌ ಫಸ್ಟ್ ಕಾನ್ಸೆಪ್ಟ್ ಆಫ್ ಟುಡೇಸ್ ಎಪಿಸೋಡ್ ಇಸ್ ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್. ಸೆಕೆಂಡ್ ಕಾನ್ಸೆಪ್ಟ್ ಇಸ್ ಹೌ ಕ್ಯಾನ್ ಪೊಲಿಟಿಕಲ್ ಪಾರ್ಟೀಸ್ ಬಿ ರಿಫಾರ್ಮ್ಡ್. ನೋಡ್ರಿ, ಒಂದೇದೇನು ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್. ಹಿಯರ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಡಿಮೆರಿಟ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಈ ರೀತಿ ಸಹ ಇದನ್ನ ಹೇಳ್ಬೋದು. ಅರ್ಥ ಆಯ್ತಾ? ಸರಿಗೆ ಕಾಣ್ತೇನಾ? ಓಕೆ, ಇದು ಬೆಟರ್ ಅನ್ಸುತ್ತೆ. ಡಿಮೆರಿಟ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಇನ್ನು ಹೇಳ್ಬೋದು. ನಂತರ ಈ ಡಿಮೆರಿಟ್ಸ್ ಏನಿದಾವೆ ಅಥವಾ ಚಾಲೆಂಜಸ್ ಏನಿದಾವೆ, ಪ್ರಾಬ್ಲಮ್ಸ್ ಏನಿದಾವೆ, ಸಚ್ ಪ್ರಾಬ್ಲಮ್ಸ್ ಅವುಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು, ಹೌ ಕ್ಯಾನ್ ವಿ ಸಾಲ್ವ್ ಸಚ್ ಪ್ರಾಬ್ಲಮ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಅರ್ಥ ಆಯ್ತಾ? ಇವೆರಡೇ 2 ಕಾನ್ಸೆಪ್ಟ್ ಅನ್ನ ಕಲಿಯೋದು. ಹ್ಯಾವ್ ದಿಸ್ ಥಿಂಗ್ ಕ್ಲಿಯರ್ಲಿ ಇನ್ ಯುವರ್ ಮೈಂಡ್. ದೆನ್ ಇಲ್ಲಿ ಡಿಮೆರಿಟ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳೋದಕ್ಕಿಂತ ಒಂದು ವರ್ಡ್ ಬಳಸಿದ್ದಾರೆ, ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್ ಅಂತ. ವೈ ದಿಸ್ ವರ್ಡ್ ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್ ಬೀನ್ ಯೂಸ್ಡ್? Why it is being used? It is being used because when any problem which can be solved or which can be overcome, ಯಾವುದಾದ್ರೂ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಬೋದು, ಓವರ್ಕಮ್ ಮಾಡ್ಬೋದು ಅಂತ ಇತ್ತಂದ್ರೆ ಅಂಥ ಪ್ರಾಬ್ಲಮ್ಸ್ ಅನ್ನ ಚಾಲೆಂಜ್ ಅಂತೀವಿ. ನಿನಗೊಂದು ಚಾಲೆಂಜ್ ಅಮ್ಮ ಅಂತೀವಿ. ಈಗ whenever we use that word, there is a challenge for you. In all those situations, what we are telling, we know that that person can solve that problem, you can achieve it. ಏನಾದರೂ ನೀವು ಅಚೀವ್ ಮಾಡ್ಬೋದು ಅಥವಾ ಸಾಲ್ವ್ ಮಾಡ್ಬೋದು ಅಂತ ಇದ್ದಾಗ ಮಾತ್ರ ಏನಂತೀವಿ ನಾವು, ಅದನ್ನ ಚಾಲೆಂಜ್ ಅಂತೀವಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್. By doing some reforms, we can solve these problems of political parties. Have you understood? ಅರ್ಥ ಆಯ್ತಾ? ಈಗ ಪೊಲಿಟಿಕಲ್ ಪಾರ್ಟೀಸ್ ಅಂದ ತಕ್ಷಣ ಯಾರಾದರೂ ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ ಅಪ್ಪ ನಮ್ಮ ದೇಶದಲ್ಲಿರುವಂತ ಅನ್ನೋದು ನೋಡಿರ? whenever people take the name of political parties, people blame political parties. ಯಾಕೆ ಜನ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಬಹಳ ಬ್ಲೇಮ್ ಮಾಡ್ತಾರೆ? ಬಿಕಾಸ್ ದೇ ಆರ್ ದ ಮೋಸ್ಟ್ ವಿಸಿಬಲ್ ಫೇಸಸ್ ಆಫ್ ಡೆಮಾಕ್ರಸಿ. ಡೆಮಾಕ್ರಸಿಯಲ್ಲಿ ಗವರ್ನಮೆಂಟ್, ಮಿನಿಸ್ಟ್ರಿ ಇವುಗಳೆಲ್ಲ ನಮ್ಮ ಕಣ್ಣಿಗೆ ಕಾಣಲ್ಲ. ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಅಂಡ್ ದ ಪೊಲಿಟಿಕಲ್ ಪಾರ್ಟಿ ವಿಚ್ ಈಸ್ ಹ್ಯಾವಿಂಗ್ ದ ಪವರ್, ದಟ್ ವಿಲ್ ಬಿ ವಿಸಿಬಲ್ ಅಂಡ್ ದೆನ್ ಈಸಿಲಿ ವಿಸಿಬಲ್, ಆರಾಮಾಗಿ ನಮಗೆ ಕಾಣುತ್ತೆ. ಹಾಗಾಗಿ ವಾಟ್ ಎವರ್ ದ ಮಿಸ್ಟೇಕ್ಸ್ ಆರ್ ಫೌಂಡ್ ಇನ್ ಡೆಮಾಕ್ರಸಿ, ಪೊಲಿಟಿಕಲ್ ಪಾರ್ಟೀಸ್ ಆರ್
blamed because they are the people who are going to take the decisions, isn't it? ಹಾಗಾಗಿ ಏನೇ ಆದರೂ ಪೊಲಿಟಿಕಲ್ ಪಾರ್ಟಿಗೆ ನಾವು ಬ್ಲೇಮ್ ಮಾಡ್ತೀವಿ. ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ನಾಟ್ ಓನ್ಲಿ ಇನ್ ಅವರ್ ನೇಷನ್, ಥ್ರೂ ಔಟ್ ದ ವರ್ಲ್ಡ್, ವೇರ್ ಎವರ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ದೇರ್, ದೇ ಆರ್ ಬೀಯಿಂಗ್ ಬ್ಲೇಮ್ಡ್ ಬೈ ದೇರ್ ಓನ್ ದಟ್ ಮೀನ್ಸ್ ದೇರ್ ಓನ್ ನೇಷನ್ಸ್ ಪೀಪಲ್. ಆ ದೇಶದ ಜನ ಆ ದೇಶದ ಪೊಲಿಟಿಕಲ್ ಪಾರ್ಟೀಸ್ ಬೈಯೋದು ಕಾಮನ್. ನೀವು ಯಾವುದೇ ದೇಶದ ಎಕ್ಸಾಂಪಲ್ ತಗೊಂಡ್ರೆ ಇಂಥ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇರುವಂಥ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಬಂಗಾರ ಅನ್ನೋಂಥ ಜನ ಸಿಗಲ್ಲ. In almost all the countries, political parties have been blamed. They are having their own problems or demerits or challenges. ಹೌದಾ? ಈ ರೀತಿ ಪ್ರಾಬ್ಲಮ್ಸ್ ಅದಾವಂದ್ರೆ these problems can be made into 4 main categories or 4 main problems. ನಾವು ಸಿಂಪಲ್ ಆಗಿ ಸಿಂಗಲ್ ಆಗಿ ಹೇಳ್ತಾ ಹೋದ್ರೆ ನೂರಾರು ಪ್ರಾಬ್ಲಮ್ ಹೇಳ್ಬೋದು, ಬಟ್ 4 important problems or 4 important challenges are there for political parties. First problem is lack of internal democracy. ಅರ್ಥ ಮಾಡ್ಕೊಂಡ್ರಿ, ಮೊದಲು ಪಾಯಿಂಟ್ಸ್ ಅಷ್ಟು ಹೇಳ್ತೇನೆ, ನಂತರ ಎಕ್ಸ್ಪ್ಲನೇಷನ್ ಹೇಳ್ತೇನೆ. ಫಸ್ಟ್ ಚಾಲೆಂಜ್ ಟು ಪೊಲಿಟಿಕಲ್ ಪಾರ್ಟಿ ಈಸ್ ಲ್ಯಾಕ್ ಆಫ್ ಇಂಟರ್ನಲ್ ಡೆಮಾಕ್ರಸಿ. ಸೆಕೆಂಡ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ದಿಸ್, ದಟ್ ಈಸ್ ಡೈನಾಸ್ಟಿಕ್ ಸಕ್ಸೆಷನ್. ಥರ್ಡ್ ಒನ್ ಈಸ್ ಮನಿ ಅಂಡ್ ಮಸಲ್ ಪವರ್. ಫೋರ್ತ್ ಒನ್ ಮೀನಿಂಗ್ಫುಲ್ ಚಾಯ್ಸ್. ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, whenever we are writing social science examination, so many times we blame our teachers also. Sir, we have written correct points, sir. You have not been given the means, we have not been allotted with the marks. You have not allotted the marks. ಈ ರೀತಿ ಹೇಳ್ತಿರ್ತೀವಿ. ಯಾಕೆ ಅಂದರೆ ನೀವು ಕರೆಕ್ಟಾಗಿ ಪಾಯಿಂಟ್ ಬರೆದ್ರೂ ಸಹ ಅದ್ರ ಮುಂದೆ ಯು ಹ್ಯಾವ್ ಟು ರೈಟ್ ಅಟ್ ಲೀಸ್ಟ್ 1 or 2 sentences explanation. If you write proper explanation before each and every point, then you will score full marks. If you write simply only 2 words, it is also 1 point. If you expect full marks, you are not going to get it. Because of that only, after writing these points, you should write proper explanation. Proper explanation ಅಂದ ತಕ್ಷಣ ಓದೋರು ಪಾಪರ್ ಆಗಿ ಹೋಗಂಗೆ ಬರೀಬಾರ್ದು. ಕರೆಕ್ಟಾಗಿ ನೋಡಿ ಅದಕ್ಕೆ ಏನು ಬರೀಬೇಕು ಅಂತ ಅರ್ಥ ಮಾಡ್ಕೊಂಡು ಬರೀಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಏನನ್ನು ಬರೀಬೇಕು ಅಂತ ಹೇಳ್ತೀನಿ. ಲ್ಯಾಕ್ ಆಫ್ ಇಂಟರ್ನಲ್ ಡೆಮಾಕ್ರಸಿ ಪೊಲಿಟಿಕಲ್ ಪಾರ್ಟಿಯ ಮೊದಲು ಪ್ರಾಬ್ಲಮ್. ದ ಫಸ್ಟ್ ಚಾಲೆಂಜ್ ಟು ಪೊಲಿಟಿಕಲ್ ಪಾರ್ಟಿ ಇಸ್ ಲ್ಯಾಕ್ ಆಫ್ ಇಂಟರ್ನಲ್ ಡೆಮಾಕ್ರಸಿ. ವಿ ನೋ ದ ಮೀನಿಂಗ್ ಆಫ್ ಡೆಮಾಕ್ರಸಿ. The people, those who are getting the effect of any decision, are people, those who are there in any organization, they must be having the power to take the decision or influence the decision. ಯಾವುದಾದ್ರೂ ಒಂದು ಆರ್ಗನೈಸೇಷನ್ನಲ್ಲಿ ಆಗಿರಲಿ ಅಥವಾ ದೇಶದಲ್ಲಿ ಆಗಿರಲಿ, ಯಾರಿಗೆ ಅಥವಾ ಯಾರು ಆ ಪೊಲಿಟಿಕಲ್ ಪಾರ್ಟಿ ಒಳಗಡೆ ಇರ್ತಾರೆ, ಆರ್ಗನೈಸೇಷನ್ ಒಳಗಡೆ ಇರ್ತಾರೆ, ಅಥವಾ ನೀವು ದೇಶದ ಎಕ್ಸಾಂಪಲ್ ತಗೊಂಡ್ರೆ ದೇಶದ ಒಳಗಡೆ ಇರ್ತಾರೆ, ಆ ದೇಶದಲ್ಲಿ ಆಗುವಂಥ ಡಿಸಿಷನ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡೋ ಪವರ್ ಜನಕ್ಕೆ ಇರಬೇಕು. ಹೌದಾ? ಎಲೆಕ್ಷನ್ ಯಾಕೆ ಮಾಡ್ತೀವಿ? ನಾವು ಡಿಸೈಡ್ ಮಾಡಿದ್ರೆ ಎಲೆಕ್ಷನಲ್ಲಿ ಗೆದ್ದು ನಮ್ಮ ಪರವಾಗಿ ರೂಲ್ ಮಾಡ್ತಾರೆ ಅಂತ, ನಮಗೆ ಒಳ್ಳೇದು ಮಾಡ್ತಾರೆ ಅಂತ. ಹೌದಾ? ಅದೇ ರೀತಿ ಪೊಲಿಟಿಕಲ್ ಪಾರ್ಟೀಸ್ನಲ್ಲೂ ಸಹ ಟು ರೈಸ್ ಟು ದ ಟಾಪ್ ಮೋಸ್ಟ್ ಲೆವೆಲ್ ಆರ್ ಟು ಗೆಟ್ ಎನಿ ಬೆನಿಫಿಟ್ ಆಫ್ ದಟ್ ಪೊಲಿಟಿಕಲ್ ಪಾರ್ಟಿ, ದೇರ್ ಮಸ್ಟ್ ಬಿ proper elections conducted. Membership registers should be maintained. Proper organizational setup and meetings should be conducted. ಅಲ್ಲಿ ಮೀಟಿಂಗ್ಗಳು ಮಾಡಬೇಕು, ಏನು ಡಿಸಿಷನ್ ತಗೊಂತಾರೆ ಗೊತ್ತಾಗಬೇಕು. ಹೌದಾ? ಈ ರೀತಿ ಇಂಟರ್ನಲ್ ಡೆಮಾಕ್ರಸಿಯನ್ನು ಪೊಲಿಟಿಕಲ್ ಪಾರ್ಟೀಸ್ ಫಾಲೋ ಮಾಡಬೇಕು. ಬಟ್ ಪೊಲಿಟಿಕಲ್ ಪಾರ್ಟೀಸ್ ವಿಲ್ ನಾಟ್ ಫಾಲೋ ದಿಸ್. ವೆನೆವರ್ ಡಿಸಿಷನ್ ಈಸ್ ಟೇಕನ್, leaders, that means usually one leader or few leaders who will be having complete power of the or control of the political party, they are going to take the decision. ಯಾರ ಕೈಯಲ್ಲಿ ಪವರ್ ಇರುತ್ತೆ ಕಂಪ್ಲೀಟ್ ಆಗಿ ಅವರೇ ಫುಲ್ ಡಿಸಿಷನ್ ತಗೊಂತಾರೆ. ಉಳಿದವರು ಪಾರ್ಟಿಗೆ ಇದ್ದವರು ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿಯೋರಿಗೆ ಏನೇನು ಇನ್ಫಾರ್ಮೇಶನ್ ಗೊತ್ತಾಗಲ್ಲ. though they don't want some decisions, then also they have to follow it, because in almost all the political parties of the world, lack of internal democracy is there. ಅರ್ಥ ಆಯ್ತಾ ಸ್ನೇಹಿತರೆ? ಇನ್ನೂ ಸಿಂಪಲ್ ಆಗಿ ಹೆಂಗೆ ಹೇಳ್ಬೋದು ಅಂದರೆ, in almost all the political parties of the world, one leader or few leaders who are at the top position, they are going to decide everything. Other members will not be having any rights. Just they have to follow. If they can't follow it, then they have to leave the political party. ಆ ಪೊಲಿಟಿಕಲ್ ಪಾರ್ಟಿಗಳಿರುವಂತಹ ಒಳ್ಳೆಯ ಸಿದ್ಧಾಂತಗಳಿರ್ತವೆ, ಪ್ರಿನ್ಸಿಪಲ್ಸ್ ಇರುತ್ತವೆ. ಆ ಪ್ರಿನ್ಸಿಪಲ್ಸ್ಗೆ ಫಾಲೋ ಮಾಡೋದು ಮುಖ್ಯ ಆಗಲ್ಲ. ದ ಪೀಪಲ್ ಹೂ follow the political party leader, or loyalty to that political party leader becomes more important than loyalty to that political party. ಆ ಪೊಲಿಟಿಕಲ್ ಹೇಳ್ದಂಗೆ ಯಾರು ಕೇಳ್ತಾರೆ ಅಂಥವ್ರ ಮಾತ್ರ ನಡೆಯುತ್ತೆ. ಆ ರೀತಿ ಆಗೋದನ್ನ ಲ್ಯಾಕ್ ಆಫ್ ಇಂಟರ್ನಲ್ ಡೆಮಾಕ್ರಸಿ ಅಂತೀವಿ. ಅರ್ಥದ ಸ್ನೇಹಿತರೆ? ಸರಿಯಾಗಿ ಕಾಣ್ತಿದ್ದೀನಾ? ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್, ಪ್ಲೀಸ್ ಪುಟ್ ಎ ಕಮೆಂಟ್.
ಕಾಮೆಂಟ್ ಬಾಕ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ನಂತರ ನೋಡೋದು ಡೈನಾಸ್ಟಿಕ್ ಸಕ್ಸೆಷನ್. ಇಟ್ ಈಸ್ ರಿಲೇಟೆಡ್ ಟು ಲ್ಯಾಕ್ ಆಫ್ ಇಂಟರ್ನಲ್ ಡೆಮೋಕ್ರಸಿ. One leader or few leaders who are there in power, they will take all the decisions. There will be no scope for common or ordinary worker of the political party. ಇಷ್ಟು ಲೈನ್ ಅನ್ನ ಇಲ್ಲಿ ಬರೆದು ಸಾಕು. ಓಕೆ, ಅದೇ ರೀತಿ ಇಲ್ಲಿ ದ ಪರ್ಸನ್ ಹೂ ಈಸ್ ದೇರ್ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್ ಆಫ್ ದ ಪೊಲಿಟಿಕಲ್ ಪಾರ್ಟಿ, ಓನ್ಲಿ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಅಲೌಡ್ ಟು ಬಿ ಇನ್ ದಟ್ ಪೊಸಿಷನ್. ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯ ಟಾಪ್ ಮೋಸ್ಟ್ ಲೆವೆಲ್ ಅಲ್ಲಿ ಒಂದು ಫ್ಯಾಮಿಲಿಯವರು ಮಾತ್ರ ಆ ಪಾರ್ಟಿಯ ಅಧ್ಯಕ್ಷರಾಗ್ಬೋದು, ಆ ಪಾರ್ಟಿಯಿಂದ ಪ್ರಧಾನಮಂತ್ರಿ ಆಗ್ಬೋದು. ಬೇರೆಯವ್ರಾಗಕ್ಕಾಗಲ್ಲ. ಕಾಮನ್ ಪೀಪಲ್, ಕಾಮನ್ ವರ್ಕರ್ಸ್ ಆಫ್ ದ ಪೊಲಿಟಿಕಲ್ ಪಾರ್ಟಿ, ದೇ ಕೆನಾಟ್ ಈವನ್ ಥಿಂಕ್ ಅಬೌಟ್ ಆರ್ ಡ್ರೀಮ್ ಅಬೌಟ್ ಹ್ಯಾವಿಂಗ್ ದ ಹೈಯೆಸ್ಟ್ ಪೊಸಿಷನ್ ಇನ್ ದಟ್ ಪೊಲಿಟಿಕಲ್ ಪಾರ್ಟಿ. ಈ ರೀತಿ ಇರುತ್ತೆ. ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಹೈ ಲೆವೆಲ್ಗೆ ಹೋಗ್ಬೇಕಂದ್ರೆ ಅವನು ಇಂಥ ಫ್ಯಾಮಿಲಿಯಿಂದ ಬಂದಿದ್ರೆ ಮಾತ್ರ. ಅಂಥ ಪೊಲಿಟಿಕಲ್ ಪಾರ್ಟೀಸ್ ಅನ್ನು ನೀವು ನೋಡ್ತೀರಿ ಈಗಾದ್ರೂ ಸಹ. ಹಂಗಂದ ತಕ್ಷಣ ಕೇವಲ ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿ ಆ ರೀತಿ ಮಾಡುತ್ತೆ ಅಂತಂದಲ್ಲ. That means in all the political parties, if you take the example of all the political parties, in each and every political party, you see one thing, that is, if one person is MP, MLA or minister, it is very easier for his son to become his successor. ಅವನ ನಂತರ ಅವನ ಮಗ MP ಆಗ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ MP ಆಗ್ಬೋದು, ಅಥವಾ ಅವ್ರ ರಿಲೇಟಿವ್ಸ್ ಬೆಟರ್ ಫೇವರ್ಸ್ ಅನ್ನ ಪಡ್ಕೋಬಹುದು ಗೌರ್ಮೆಂಟ್ ಇಂದ, ಅಥವಾ ಮೇನ್ಲಿ ಪೊಲಿಟಿಕಲ್ ಪಾರ್ಟೀಸ್ ಇಂದ. ಅರ್ಥಾತ್ ಇದು ಯಾಕಾಗುತ್ತೆ? ವೈ ಡೈನಾಸ್ಟಿಕ್ ಸಕ್ಸೆಷನ್ ಟೇಕ್ಸ್ ಪ್ಲೇಸ್? ಬಿಕಾಸ್ ಇನ್ ಪೊಲಿಟಿಕಲ್ ಪಾರ್ಟೀಸ್ ಓಪನ್ ಅಂಡ್ ಟ್ರಾನ್ಸ್ಪರೆಂಟ್ ಆರ್ಗನೈಸೇಷನಲ್ ಅರೇಂಜ್ಮೆಂಟ್ಸ್ ಆರ್ ನಾಟ್ ಡನ್. ಅರ್ಥಾತ್ ಯಾವುದೇ ಒಂದು ಪೊಸಿಷನ್ಗೆ ಬರ್ಬೇಕಂದ್ರೆ ಎಲೆಕ್ಷನ್ ಕಂಡಕ್ಟ್ ಮಾಡಿ ಅಲ್ಲಿರುವಂಥ ಪಾರ್ಟಿ ಮೆಂಬರ್ಸ್ ಎಲ್ಲ ವೋಟ್ ಹಾಕಿ ಪೊಸಿಷನ್ಗೆ ಯಾರಾದರೂ ಬರೋ ರೀತಿ ಇತ್ತು ಅಂದರೆ ಅದು ಬೆಟರ್. ಆದರೆ ಓಪನ್ ಮತ್ತು ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಅದಕ್ಕೋಸ್ಕರ ಏನಾಗತ್ತೆ? ಬಿಕಾಸ್ ಆಫ್ ದಟ್ ಓನ್ಲಿ ಡೈನಾಸ್ಟಿಕ್ ಸಕ್ಸೆಷನ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಾ? ನಂತರ ಮನಿ ಆ್ಯಂಡ್ ಮಸಲ್ ಪವರ್. ನೋಡ್ರಿ, ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕಂದ್ರೆ ಮೋಸ್ಟ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್ ದೇ ಥಿಂಕ್ ಅಬೌಟ್ ವಿನ್ನಿಂಗ್ ಕ್ಯಾಂಡಿಡೇಟ್, ವಿನ್ನಬಿಲಿಟಿ ಆಫ್ ದ ಕ್ಯಾಂಡಿಡೇಟ್. ದೋ ಎನಿ ಪರ್ಸನ್ ಹ್ಯಾಸ್ ವರ್ಕ್ಡ್ or served the political party for decades, 16 ವರ್ಷಗಳ ಕಾಲ, ಅವರು ದಶಕಗಳ ಕಾಲ ಕಷ್ಟಪಟ್ಟು ಪೊಲಿಟಿಕಲ್ ಪಾರ್ಟಿ ದುಡಿದರಂದ್ರೂ ಸಹ ಪೊಲಿಟಿಕಲ್ ಪಾರ್ಟಿ ಥಿಂಕ್ಸ್ ಟು ಗಿವ್ ಎ ಚಾನ್ಸ್ ಫಾರ್ ದ ಪರ್ಸನ್ ಹೂ ಹ್ಯಾಸ್ ಮೋರ್ ಮನಿ ಆರ್ ಹೂ ಕ್ಯಾನ್ ರೈಸ್ ಮೋರ್ ಫಂಡ್ ಟು ದಟ್ ಪೊಲಿಟಿಕಲ್ ಪಾರ್ಟಿ, ಹೂ ಕ್ಯಾನ್ ವಿನ್ ಈಸಿಲಿ ಬೈ ಯೂಸಿಂಗ್ ಮೋರ್ ಮನಿ. ಯಾರು ಹೆಚ್ಚಿಗೆ ದುಡ್ಡನ್ನು ಬಳಸಿ ಗೆಲ್ಲೋಕೆ ಚಾನ್ಸ್ ಇರುತ್ತೆ ಅಂಥವ್ರಿಗೆ ಪೊಲಿಟಿಕಲ್ ಪಾರ್ಟಿ. ಇದು ಮೋಸ್ಟ್ ಆಫ್ ದ ಕೇಸಸ್ ಆಗುತ್ತೆ. ಆಕ್ಚುಲಿ ರೈಟ್ ವೇ ಆಫ್ ವಿನ್ನಿಂಗ್ ಇನ್ ಎಲೆಕ್ಷನ್ ಈಸ್ ಸರ್ವಿಂಗ್ ದ ಪೀಪಲ್, ವರ್ಕಿಂಗ್ ಅಕಾರ್ಡಿಂಗ್ ಟು ದ ಐಡಿಯಾಲಜೀಸ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ದಟ್ ಪೊಲಿಟಿಕಲ್ ಪಾರ್ಟಿ. ಆ ಪೊಲಿಟಿಕಲ್ ಪಾರ್ಟೀಸ್ ಐಡಿಯಾಲಜಿ ಏನಿದೆ, ಥಿಂಕಿಂಗ್ ಏನಿದೆ, ಆ ರೀತಿ ವರ್ಕ್ ಮಾಡೋದು. ಅರ್ಥ ಆಯ್ತಾ? ಪೊಲಿಟಿಕಲ್ ಪಾರ್ಟಿ ಹೇಳೋದಂತ ಎಲ್ಲಾ ಕೆಲಸವನ್ನ ಕರೆಕ್ಟ್ ಆಗಿ ಮಾಡೋದು, ಜೊತೆಗೆ ಜನರಿಗೆ ಸರ್ವಿಸ್ ಕೊಟ್ಟು ಎಲ್ಲರಿಂದ ಸಹ ಈ ಪೊಲಿಟಿಕಲ್ ಪಾರ್ಟಿ ಲೀಡರ್ ಬಹಳ ಒಳ್ಳೆಯವಳು ಅಂತ ಅನ್ಸ್ಕೊಂಡು ಅವಾಗ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಗೆಲ್ಲಬೇಕು. ಇದು ರೈಟ್ ವೇ ಆಫ್ contesting in election and winning in election. But political parties always try to search shortcuts. What are those shortcuts? Those shortcuts are, one, by using money. So the people with more money, they are given more opportunity in election. That means in contesting in election also. And then big businessmen or industrialists, as they give more fund to that political party, they will be having more hold on political parties. ಈ ದೊಡ್ಡ ಬಿಸ್ನೆಸ್ ಮೆನ್, ಇಂಡಸ್ಟ್ರಿಯಲಿಸ್ಟ್ ದುಡ್ಡು ಬಹಳ ಕೊಡ್ತಾರೆ ಪೊಲಿಟಿಕಲ್ ಪಾರ್ಟೀಸ್ಗೆ. ಹಾಗಾಗಿ ಅವ್ರು ಹೇಳ್ದಂಗೆ ಡಿಸಿಷನ್ ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ ಸಹ ಆಗ್ತವೆ. ಹಾಗಾಗಿ ಕಾಮನ್ ವರ್ಕರ್ಗೆ, ಕಾಮನ್ ಪಾರ್ಟಿ ಮೆಂಬರ್ಗೆ, ಆರ್ಡಿನರಿ ಸಿಟಿಜನ್ಸ್ಗೆ ಅಷ್ಟು ಸುಲಭವಾಗಿ ಒಳ್ಳೆಯ ಪೊಸಿಷನ್ ಅಥವಾ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಂಥ ಅಪಾರ್ಚುನಿಟಿ ಸಿಗಲ್ಲ. ಇದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ದ ಸೆಕೆಂಡ್ ಶಾರ್ಟ್ ಕಟ್ ಟು ವಿನ್ ಇನ್ ಎಲೆಕ್ಷನ್ ವಿಚ್ ಈಸ್ ಯೂಸ್ಡ್ ಬೈ ಪೊಲಿಟಿಕಲ್ ಪಾರ್ಟೀಸ್ ಈಸ್ ಬೈ ಯೂಸಿಂಗ್ ಮಜಲ್ ಪವರ್. ಮಜಲ್ ಪವರ್ ಅಂದ್ರೆ, ಸೋ ಮೆನಿ ಟೈಮ್ಸ್ ದ ಪೀಪಲ್ ವಿತ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ದೇ ಆರ್ ಆಲ್ಸೋ ಗಿವನ್ ಅಪಾರ್ಚುನಿಟಿ ಬೈ ದ ಪೊಲಿಟಿಕಲ್ ಪಾರ್ಟೀಸ್. ಪೊಲಿಟಿಕಲ್ ಪಾರ್ಟಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ರೂ ಸಹ ಚಾನ್ಸ್ ಕೊಟ್ಬಿಡುತ್ತೆ. ಏನು ಗೆಲ್ಲಬೇಕಷ್ಟೇ, ಅವ್ನು ಏನು ಮಾಡ್ತಾನೋ ಹೆಂಗ್ ಮಾಡ್ತಾನೋ ಗೊತ್ತಿಲ್ಲ. ಇಂತಹ ಟೆಂಡೆನ್ಸಿಗಳೇನಿದಾವೆ, ದೀಸ್ ಟೈಪ್ ಆಫ್ ಟೆಂಡೆನ್ಸೀಸ್ ಆರ್ ವೆರಿ ವರ್ಸ್ಟ್ ಇನ್ ಎನಿ ಡೆಮೋಕ್ರಸಿ. ವಿ ಕ್ಯಾನ್ ಸಿ ಇನ್ ಇಂಡಿಯಾ ಆಲ್ಸೋ, ಇನ್ ಅದರ್ ಕಂಟ್ರೀಸ್ ಆಲ್ಸೋ. ನಾವೊಂದು ಅಂದ ತಕ್ಷಣ ನಮ್ಮ ದೇಶನಷ್ಟು ನಾವು ಕೆಟ್ಟದಾಗಿ ನೋಡೋದಲ್ಲ. ಇನ್ ಆಲ್ಮೋಸ್ಟ್ ಆಲ್ ದ ಪಾರ್ಟ್ಸ್ ಆಫ್ ದ ವರ್ಲ್ಡ್ ವೇರ್ ದೇರ್ ಆರ್ ಪೊಲಿಟಿಕಲ್ ಪಾರ್ಟೀಸ್, ದೀಸ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಆರ್ ದೇರ್. Have you understood? This is the third challenge to political parties. Fourth and final challenge is meaningful choice. Whenever any
ಎಲೆಕ್ಷನ್ ಕಮ್ಸ್, ಪೀಪಲ್ ಶುಡ್ ಹ್ಯಾವ್ ಸಮ್ ಚಾಯ್ಸ್. ಜನಕ್ಕೆ ಒಂದು ಸ್ವಲ್ಪ ಚಾಯ್ಸ್ ಇರಬೇಕು. ಹೆಂಗಿರ್ಬೇಕು? ಒನ್ ಪೊಲಿಟಿಕಲ್ ಪಾರ್ಟಿ ಶುಡ್ ಟೆಲ್ ಇಟ್ಸ್ ಓನ್ ಐಡಿಯಾಲಜಿ, ಇಟ್ಸ್ ಓನ್ view of developing the nation, its own plans and policies. Another political party should also tell in another way we want to develop the nation, we have another ideology, we have another plan and policy. ಈ ರೀತಿ ಇತ್ತಂದ್ರೆ ಜನಕ್ಕೆ ಒಂದು ಅಪರ್ಚುನಿಟಿ ಸಿಗ್ತದೆ, ಚಾನ್ಸ್ ಸಿಗ್ತದೆ, ಚಾಯ್ಸ್ ಸಿಗ್ತದೆ. ಪೀಪಲ್ ವಿಲ್ ಹ್ಯಾವ್ ಬೆಟರ್ ಚಾಯ್ಸ್. ಬಟ್ ಇನ್ ಆಲ್ಮೋಸ್ಟ್ ಆಲ್ ದ ನೇಷನ್ಸ್ nowadays all the political parties are not having so much of ideological differences, so much of differences in their policies. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟರೆ ಯಾವುದಂದ್ರೆ, ಈ ಇಂಗ್ಲೆಂಡ್ನಲ್ಲಿ ಅಥವಾ ಬ್ರಿಟನ್ನಲ್ಲಿ ಇರುವಂಥ ಕನ್ಸರ್ವೇಟಿವ್ ಪಾರ್ಟಿ ಮತ್ತು ಲೇಬರ್ ಪಾರ್ಟಿ, ಇವೆರಡು ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿನೇ, ಬಟ್ ದೇ ಟೆಲ್ ದ ಸೇಮ್ ಐಡಿಯಾಲಜಿ. ಓನ್ಲಿ ಹೌ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದೀಸ್ ಐಡಿಯಾಲಜೀಸ್ ಆರ್ ದೀಸ್ ಪಾಲಿಸೀಸ್, ಇನ್ ದಟ್ ದೇ ಹ್ಯಾವ್ ಡಿಫ್ರೆಂಟ್ ಒಪಿನಿಯನ್ಸ್. ನೋಡ್ರಿ, ನಮಗೆ ಏನು ಬೇಕು, ಪೊಲಿಟಿಕಲ್ ಪಾರ್ಟೀಸ್ಗಳು ಚಾಯ್ಸ್ ಕೊಡಬೇಕು. ಈ ಕಡೆಯಿಂದ ಬಂದಂಥ ಪೊಲಿಟಿಕಲ್ ಪಾರ್ಟಿ ಅವ್ರ ವ್ಯೂಸ್ ಅನ್ನು ಹೇಳಬೇಕು, ಯಾವ ರೀತಿ ದೇಶ ಡೆವಲಪ್ಮೆಂಟ್ ಮಾಡ್ಬೇಕಂತ ಅದಿವೆ ಅಂತ ಹೇಳ್ಬೇಕು, ಅವ್ರ ಪಾಲಿಸೀಸ್ ಅನ್ನು ಹೇಳ್ಬೇಕು. ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಅದು ತನ್ನ ವ್ಯೂಸ್, ತನ್ನ ಪಾಲಿಸೀಸ್ ಅದು ಬೇರೆ ರೀತಿ ಮಾಡುವಂಥದ್ದು ಹೇಳ್ಬೇಕು. ಈ ರೀತಿ ಇದ್ದಾಗ ಚಾಯ್ಸ್ ಇರುತ್ತೆ, ಯಾವ್ದು ಬೆಟರ್ ಅಂತ ನೋಡ್ತಕ್ಕಂತಾರೆ. ಎರಡು ಅದೇ ಅಂದರೆ ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ಬೆಟರ್ ಚಾಯ್ಸ್. ಅಂಡ್ ದೆನ್ ಅನದರ್ ಪ್ರಾಬ್ಲಮ್ ಇಸ್ ದೇರ್ ಇನ್ ಪೊಲಿಟಿಕಲ್ ಪಾರ್ಟೀಸ್, ದಟ್ ಈಸ್ so many times contestants or these politicians, they change their political parties. When politicians change their political parties, then also people are not going to get meaningful choice. ಹೇಗೆ ಅಂದರೆ, ಈಗ ಒಬ್ಬರನ್ನ ಬಿಜೆಪಿಯಿಂದ ಗೆಲ್ಸಿರ್ತೀರಿ, ಆತ ವರ್ಕ್ ಮಾಡಿದ್ದು ನಿಮ್ಗೆ ಇಷ್ಟ ಆಗಿಲ್ಲ, ನೆಕ್ಸ್ಟ್ ಯು ವಾಂಟ್ ಟು ವೋಟ್ ಫಾರ್ ಕಾಂಗ್ರೆಸ್. ಇನ್ ನೆಕ್ಸ್ಟ್ ಎಲೆಕ್ಷನ್ ಇಫ್ ದಟ್ ಪರ್ಸನ್ ಕಮ್ಸ್ ಟು ಕಾಂಗ್ರೆಸ್ ಅಂಡ್ ಕಂಟೆಸ್ಟ್ಸ್, ದೆನ್ ವಾಟ್ ಶುಡ್ ವಿ ಡೂ? ಏನು ಮಾಡೋದು? ಅಥವಾ ಕಾಂಗ್ರೆಸ್ ಇಂದ ಇದ್ದನ್ನು ಅಥವಾ JDS ಇಂದ ಇದ್ದನ್ನ ಗೆಲ್ಸಿರ್ತೀರಿ, ಆತ ಇಷ್ಟ ಆಗಲಿಲ್ಲ, ನೀವು ನೆಕ್ಸ್ಟ್ ಬಿಜೆಪಿ ವೋಟ್ ಹಾಕ್ಬೇಕಂತಿರ್ತೀರಿ, ಅವಾಗ ಇದನ್ನೇ ಬಿಜೆಪಿ ಬಂದು ನಿಂತ್ಕೊಂಡ್ಬಿಟ್ರೆ. ಹಾಗಾಗಿ ಈ ರೀತಿಯ ಎಲ್ಲ ಪ್ರಾಬ್ಲಮ್ಸ್ಗಳನ್ನ, ಮೀನಿಂಗ್ಫುಲ್ ಚಾಯ್ಸ್ ಕೊಡೋದು, ಲ್ಯಾಕ್ ಆಫ್ ಇಂಟರ್ನಲ್ ಡೆಮೋಕ್ರಸಿ, ಡೈನಾಸ್ಟಿಕ್ ಸಕ್ಸೆಷನ್, ಮನಿ ಅಂಡ್ ಮಜಲ್ ಫಾರ್, ದೀಸ್ ಆರ್ ದ 4 ಇಂಪಾರ್ಟೆಂಟ್ ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಈ ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್ ಅನ್ನ ಯಾವ ರೀತಿ ಓವರ್ಕಮ್ ಮಾಡಬೇಕು, ಹೌ ಶುಡ್ ವಿ ಓವರ್ಕಮ್, ಹೌ ಶುಡ್ ವಿ ಸಾಲ್ವ್, ಅರ್ಥ ಆಯ್ತಾ? ಈಗ ಇದರಲ್ಲಿ ಮುಖ್ಯವಾಗಿ ಫಸ್ಟ್, ವಾಟ್ ಹ್ಯಾವ್ ಬಿನ್ ಡನ್ ಆಲ್ರೆಡಿ, ವಾಟ್ ಆರ್ ದ ಡಿಸಿಷನ್ ಟೇಕನ್ ಬೈ ಅವರ್ ಲೆಜಿಸ್ಲೇಚರ್ ಅಂತದ್ದು. ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಅನ್ನ ರಿಫಾರ್ಮ್ ಮಾಡೋದಕ್ಕೆ, ಇವೆಲ್ಲ ಪ್ರಾಬ್ಲಮ್ಸ್ ಏನಿದಾವೆ ಇವನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಆಲ್ರೆಡಿ ಯಾವ ಎಫರ್ಟ್ಸ್ ಅನ್ನ ತಗೊಂಡಿದ್ದಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್, ವಿಚ್ ರೀಸೆಂಟ್ ಎಫರ್ಟ್ಸ್ ಹ್ಯಾವ್ ಬಿನ್ ಟೇಕನ್. It is nothing but first point, ಅರ್ಥಾತ್ ಆರ್ ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್, ರೀಸೆಂಟ್ ಎಫರ್ಟ್ ಅನ್ನ ತಗೊಂಡಿದ್ದಾರೆ, ಆದರೂ ಸಹ ದೋ ರೀಸೆಂಟ್ ಎಫರ್ಟ್ಸ್ ಹ್ಯಾವ್ ಬಿನ್ ಡನ್, ದೆನ್ ಆಲ್ಸೋ ಇಟ್ ಇಸ್ ನಾಟ್ ಇನಫ್. ಬಿಕಾಸ್ ಆಫ್ ದಟ್ ಓನ್ಲಿ ವಿ ನೀಡ್ ಸಮ್ ಮೋರ್ ಸಜೆಷನ್ಸ್ ಟು ಇಂಪ್ರೂವ್ ಪೊಲಿಟಿಕಲ್ ಪಾರ್ಟೀಸ್. ಟು ರಿಫಾರ್ಮ್ ಪೊಲಿಟಿಕಲ್ ಪಾರ್ಟೀಸ್ ವಿ ಹ್ಯಾವ್ ಟು ಡೂ ಸಮ್ ಮೋರ್ ಥಿಂಗ್ಸ್ ಅದರ್ ದ್ಯಾನ್ ದೀಸ್ 3 ರೀಸೆಂಟ್ ಎಫರ್ಟ್ಸ್. ಅರ್ಥ ಆಯ್ತಾ? 3 ರೀಸೆಂಟ್ ಎಫರ್ಟ್ಗಳನ್ನ ಮಾಡಿದ್ದಾರೆ, ಆದರೂ ಸಾಕಾಗಿಲ್ಲ. As it is insufficient, because of that only we have another 3 suggestions to improve the political parties in better way. ಅರ್ಥ ಆಯ್ತಾ? ಏನಾದರೂ ಕ್ವಶನ್ ಇದ್ರೆ ನೋಡ್ತೀನಿ, ಬೇಕಾ? 10 seconds ಅಷ್ಟೇ. Priya N, roll number 88, can you explain once again in brief? Thank you. ಸ್ನೇಹಿತರೆ, ನಾವು ಇಲ್ಲಿವರೆಗೂ ಕಲ್ತಿದ್ದೇನೆಂದ್ರೆ, today we have started to learn about challenges to political parties and how can these challenges or problems be solved. ಇಷ್ಟೊಂದೇ ಕಲಿತಿದ್ವಿ. ಅರ್ಥ ಆಯ್ತಾ? ಇದ್ರ ಹಿಂದಿನ 2 ಎಪಿಸೋಡ್ಗಳಿದಾವೆ, ಎಲ್ಲವೂ ಸಹ 30 ನಿಮಿಷ ಅಥವಾ 35 ನಿಮಿಷ ಅದ್ರ ಒಳಗಡೆನೆ ಇರುವಂಥ ಎಪಿಸೋಡ್ಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅವ್ನು ಲೈವ್ ಮಾಡಿಲ್ಲ, ಹಾಗಾಗಿ ಕರೆಕ್ಟ್ ಡ್ಯೂರೇಷನ್ ಬಂದಿದೆ. ಈ ರೀತಿ ಮಧ್ಯದಲ್ಲಿ ಬರೋದು ಮಾತಾಡೋದು ಆಗಿಲ್ಲ. ಸೊ ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್ ಆಲ್ಸೋ. ಹ್ಯಾವ್ ಅಂಡರ್ಸ್ಟುಡ್, ದೆನ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ ಅಂಡ್ ದೆನ್ ಈಸಿಲಿ. ಓಕೆ, ಈ ಲೆಸನ್ನಲ್ಲಿ ಈಗ ಆಲ್ರೆಡಿ ಹೇಳಿದಂತೆ ಕೇವಲ 7 ಅಥವಾ 8 ಕಾನ್ಸೆಪ್ಟನ್ನು ಕಲ್ತ್ಬಿಟ್ರೆ ಯಾವುದೇ ಕಾರಣಕ್ಕೂ 1 ಮಾರ್ಕ್ಸು ಮಿಸ್ ಆಗಲ್ಲ. ಓಕೆ, ಈಗ ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್ ಆರ್ ಪ್ರಾಬ್ಲಮ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಡಿಮೆರಿಟ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಫಸ್ಟ್ ಒನ್, ಲ್ಯಾಕ್ ಆಫ್ ಇಂಟರ್ನಲ್ ಡೆಮೋಕ್ರಸಿ. ಸೆಕೆಂಡ್, ಡೈನಾಸ್ಟಿಕ್ ಸಕ್ಸೆಷನ್. ನೆಕ್ಸ್ಟ್, ಮನಿ ಅಂಡ್ ಮಜಲ್ ಪವರ್ ಅಂಡ್ ದೆನ್ ಮೀನಿಂಗ್ಫುಲ್ ಚಾಯ್ಸ್. ಇವಿಷ್ಟು ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್. ಅರ್ಥ ಆಯ್ತಾ? ಈಗ ಈ ಚಾಲೆಂಜಸ್ ಅನ್ನ ಯಾವ ರೀತಿ ನಾವು ಓವರ್ಕಮ್ ಮಾಡಬೇಕು, ವಾಟ್ ಆರ್ ದ ಎಫರ್ಟ್ಸ್ ಡನ್ ಬೈ ಅವರ್ ಗವರ್ನಮೆಂಟ್. ಫಸ್ಟ್ ಒನ್, ಬೈ ಡೂಯಿಂಗ್ ದ ಅಮೆಂಡ್ಮೆಂಟ್.
our legislature or law making organ of the government or parliament has made one amendment. Amendment ಅಂದ್ರೆ ಏನು ಮೊದಲು ಅರ್ಥ ಮಾಡ್ಕೊಂಡ್ರೆ, amendment means it is nothing but bringing in some changes in the constitution according to the time, bringing in some changes which are very essential. That is known as amendment. Amendment ಅರ್ಥಾತ್ ತಿದ್ದುಪಡಿ, ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಚೇಂಜಸ್ ಮಾಡೋದನ್ನ ಅಮೆಂಡ್ಮೆಂಟ್ ಅಂತೀವಿ. ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿದ್ರು, ಇದಕ್ಕೇನಂತೀವಿ ಆಂಟಿ ಡಿಫೆಕ್ಷನ್ ಲಾ ಅಂತ ಸಹ ಅಂತೀವಿ. ನೋಡ್ರಿ, ಪೊಲಿಟಿಕಲ್ ಪಾರ್ಟೀಸ್ ನಲ್ಲಿ ಇರುವಂತ ಇಂಥ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಮಾಡಿರುವಂತ ಫಸ್ಟ್ ಸ್ಟೆಪ್, ಫಸ್ಟ್ ಎಫರ್ಟ್ ಈಸ್ ಆಂಟಿ ಡಿಫೆಕ್ಷನ್ ಲಾ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡು ಯು ಮೀನ್ ಬೈ defection. Defection means changing of political party from which a person has been elected. Changing a political party from which a person has been elected, that is known as defection. Why people change their political parties after winning in election? Usually for winning only they contest in election. Then also some people change their political parties after winning. ಗೆದ್ದ ಮೇಲೆ political party change ಮಾಡ್ತಾರೆ. ಯಾಕೆ? ನಿಮ್ಮ ಮನೆಯಾಗ ಮಾತಾಡ್ತೀರಿ, 6 ಕೊಟ್ರೆ ಅತ್ತಿ ಕಡೆಗೆ 3 ಕೊಟ್ರೆ ಏನು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ, ಮಾವನ ಕಡೆಗೆ ಏನು ಸೊಸೆ ಕಡೆಗೆ ಮರ್ತ್ಬಿಟ್ಟಿವಿ ಗಾದೆ ಮಾತು. ಓಕೆ, ಆ ರೀತಿ ಸಮ್ ಪೀಪಲ್ ಆಫ್ಟರ್ ವಿನ್ನಿಂಗ್ ಇನ್ ಎಲೆಕ್ಷನ್ ದೇ ವಾಂಟ್ ಟು ಚೇಂಜ್ ದರ್ ಪೊಲಿಟಿಕಲ್ ಪಾರ್ಟೀಸ್ ಟು ಗೆಟ್ ಮೋರ್ ಮನಿ ಆರ್ ಟು ಗೆಟ್ ಸಮ್ ಪ್ರಾಪರ್ಟಿ ಆರ್ ಟು ಗೆಟ್ ಮಿನಿಸ್ಟರ್ ಪೊಸಿಷನ್. ಹ್ಯಾವ್ ಯು ಅಂಡರ್ಸ್ಟುಡ್? ಮಿನಿಸ್ಟರ್ ಸೀಟ್ ಸಿಗುತ್ತೆ ಅಥವಾ ದುಡ್ಡು ಸಿಗುತ್ತೆ, ಪ್ರಾಪರ್ಟಿ ಸಿಗುತ್ತೆ ಅಂತ ಪಾರ್ಟಿನೇ ಚೇಂಜ್ ಮಾಡ್ತಿರ್ತಾರೆ. ಅದನ್ನ ಡಿಫೆಕ್ಷನ್ ಅಂತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಾಸ್ ಡನ್ ಬಿಕಾಸ್ ಆಫ್ ವಿಚ್ ಇಫ್ ಎನಿ ಪರ್ಸನ್ ವಾಂಟ್ಸ್ ಟು ಚೇಂಜ್ ದ ಪೊಲಿಟಿಕಲ್ ಪಾರ್ಟಿ ಫ್ರಮ್ ವಿಚ್ ದಟ್ ಪರ್ಸನ್ ಹ್ಯಾಸ್ ಬೀನ್ ಎಲೆಕ್ಟೆಡ್, ದಟ್ ಪರ್ಸನ್ ಇಸ್ ಗೋಯಿಂಗ್ ಟು. ಸ್ವಲ್ಪ ಏನೋ ಗ್ಯಾಪ್ ಆಗಿತ್ತು, ಅದಕ್ಕೋಸ್ಕರ ನಾನು ಬಂದೆ. ಕಾಣ್ತಿದ್ದಲ್ಲ? ಓಕೆ, ಥ್ಯಾಂಕ್ ಯು. ಓಕೆ, ಆ ಪಾರ್ಟಿ ನೀವು ಹೇಳಿದ್ದಕ್ಕೆ ವೋಟ್ ಆಗಲ್ಲ ಅಂತಿರ್ತಾರೆ. ಆ ರೀತಿ ಮಾಡೋಕ್ಕೂ ಆಗಲ್ಲ. ಅರ್ಥ ಯಾರೂ ಸಹ ಪೊಲಿಟಿಕಲ್ ಪಾರ್ಟಿಗೆ ಅಗೇನ್ಸ್ಟ್ ಆಗಿ ಬಿಹೇವ್ ಮಾಡಂಗಿಲ್ಲ. ಇಫ್ ಎನಿ ಪರ್ಸನ್ ವಾಂಟ್ಸ್ ಟು ಗೋ ಅಗೇನ್ಸ್ಟ್ ದ ಪೊಲಿಟಿಕಲ್ ಪಾರ್ಟಿ, he or she will lose their representation in legislative assembly or parliament. ಅವರು MP ಅಥವಾ MLA ಆಗಿರಕ್ಕಾಗಲ್ಲ. ಇದು ಫಸ್ಟ್ ಎಫರ್ಟ್ ಆಫ್ ದ ತಗೊಂಡಿರುವಂತದ್ದು ಪೊಲಿಟಿಕಲ್ ಪಾರ್ಟೀಸ್ ಅನ್ನು ರಿಫಾರ್ಮ್ ಮಾಡೋದಕ್ಕೆ. ಸೆಕೆಂಡ್ ಎಫರ್ಟ್ ಈಸ್ ಸುಪ್ರೀಂ ಕೋರ್ಟ್ ಆರ್ಡರ್. Supreme Court of India, the Supreme Court of India has ordered all the political parties to file an affidavit. Affidavit ಅನ್ನ ಫೈಲ್ ಮಾಡಬೇಕು. ಏನನ್ನ ಫೈಲ್ ಮಾಡಬೇಕಂದ್ರೆ affidavit ನಲ್ಲಿ ಅಂದ್ರೆ ಅಥೆಂಟಿಕ್ ಆಗಿ, ಲೀಗಲ್ ಆಗಿ ತಮ್ಮ ಪ್ರಾಪರ್ಟಿ ಇದೆ, they have to give complete properties as well as they have to give complete information about criminal cases, any if they are facing any criminal cases have been filed against them, all those informations must be written or must be ಅಮೆಂಡ್ಮೆಂಟ್. ನೋಡ್ರಿ, ಇಲ್ಲಿ ದುಡ್ಡಿಗೋಸ್ಕರ ಬೇರೆ ಬೇರೆ ಪಾರ್ಟಿ ಚೇಂಜ್ ಆಗ್ತಾರೆ ಅಂತ ಹೇಳಿದ್ರು, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಅಮೆಂಡ್ಮೆಂಟ್ ಮಾಡಿದ್ದು. ಇಲ್ಲಿ ಒಂದು ಕ್ವಶನ್ ಬರ್ಬೋದು, ಇಫ್ ಎನಿ ಪರ್ಸನ್ ಗಿವ್ಸ್ ರಾಂಗ್ ಇನ್ಫಾರ್ಮೇಶನ್ though he is having close together money and property, so many criminal cases are there against him, then also if that person doesn't give any information in that affidavit, election ನಿಂತ್ಕೊಂಡಾಗ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಏನು ಅಂತ ಏನೇನು ಇಲ್ಲ, no clear information has been given, what will be the punishment for information, wrong information ಗೆ ಏನು ಪನಿಷ್ಮೆಂಟ್ ಅನ್ನೋದು ಅಷ್ಟರ ಮಟ್ಟಿಗೆ ಆಗಿಲ್ಲ. ಅದು ಪ್ರಾಬ್ಲಮ್. ಆದರೂ ಸಹ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಥರ್ಡ್ ಇಂಪಾರ್ಟೆಂಟ್ ರೀಸೆಂಟ್ ಎಫರ್ಟ್ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಮೀನ್ಸ್ ಪ್ರಾಬ್ಲಮ್ಸ್ ಅನ್ನೋಕ್ಕಿಂತ ಚಾಲೆಂಜಸ್ ನ ಸಾಲ್ವ್ ಮಾಡೋದಕ್ಕಿರುವಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಥವಾ ಎಫರ್ಟ್ ಏನಂದ್ರೆ, ಎಲೆಕ್ಷನ್ ಕಮಿಷನ್ ಹ್ಯಾಸ್ ಪಾಸ್ಡ್ ಆನ್ ಆರ್ಡರ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ವಿಚ್ ಈಸ್ ಹ್ಯಾವಿಂಗ್ ದ ಕಂಪ್ಲೀಟ್ power of conducting elections in our nation, it has given or it has passed one order according to which each and every political party should maintain the register of all the party members. ಅದಿಷ್ಟನ್ನು ಮೇಂಟೈನ್ ಮಾಡಿ ಎಲೆಕ್ಷನ್ ಕಮಿಷನ್ ಕೊಡೋದು ಬೇಕಾಗಿಲ್ಲ. ಆದರೆ they have to conduct elections to select some persons in their important positions.
ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ತಾಲೂಕ್ ಲೆವೆಲ್ನಲ್ಲಿ ಆಗಿರಲಿ, ಅಲ್ಲಿ ತಾಲೂಕ್ ಲೆವೆಲ್ನಲ್ಲಿ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಸೆಕ್ರೆಟರಿ ಯಾರು, ಟ್ರೆಜರರ್ ಯಾರು, ಇವನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ. ಇನ್ ದ ಸೇಮ್ ವೇ ಇನ್ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂಡ್ ಇನ್ ದ ಟಾಪ್ ಮೋಸ್ಟ್ ಲೆವೆಲ್ಸ್ ಆಫ್, that means in the topmost positions of national party should file income tax returns. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನು ಸಹ ಫೈಲ್ ಮಾಡಬೇಕು. ಅದರ ಇನ್ಫಾರ್ಮೇಶನ್ ಅನ್ನ ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕು. ನೋಡ್ರಿ, ಆರ್ಗನೈಜೇಷನಲ್ ಸೆಟಪ್ ಮಾಡೋದಕ್ಕೆ ಸಹ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು, ಇದು ಸಹ ಮ್ಯಾಂಡೇಟರಿ. ಜೊತೆಗೆ ಎಲೆಕ್ಷನ್ ಕಮಿಷನ್ ಹೇಳಿದ ಪ್ರಕಾರ ಪೊಲಿಟಿಕಲ್ ಪಾರ್ಟೀಸ್ ಇನ್ಕಮ್ ಟ್ಯಾಕ್ಸ್ ಸಹ ಫೈಲ್ ಮಾಡಬೇಕು. ಎಷ್ಟು ದುಡ್ಡು ಬಂತು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಿ ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಐತಿ. ದೋ wonderful efforts have been done by election commission as well as Supreme Court, political parties are not following it wholeheartedly. They are following it only for formality sake. ಏನೋ ಒಂದು ಮಾಡಾರಪ್ಪ ತೋರಿಸೋದಷ್ಟೇ, ರಿಯಲ್ ಆಗಿ ಕರೆಕ್ಟ್ ಆಗಿ ಅದನ್ನ ಫಾಲೋ ಮಾಡಲ್ಲ. ಸ್ನೇಹಿತರೆ ನೋಡ್ರಿ, ಇಷ್ಟರ ಮಟ್ಟಿಗೆ ರೀಸೆಂಟ್ ಎಫರ್ಟ್ಸ್ ಅನ್ನ ಲೆಜಿಸ್ಲೇಚರ್, ಸುಪ್ರೀಂ ಕೋರ್ಟ್ ಮತ್ತು ಎಲೆಕ್ಷನ್ ಕಮಿಷನ್ ತಗೊಂಡ್ರು ಸಹ we can't see complete change in political parties. We are not seeing better political parties because of these recent efforts. ಒಂದು ಎಫರ್ಟ್ ಮಾತ್ರ ಒಂದು ಲೆವೆಲಿಗೆ ಸಕ್ಸಸ್ ಆಗಿದೆ ಅನ್ಬೋದು, ಅದು ಆಂಟಿ ಡಿಫೆಕ್ಷನ್ ಲಾ. ಆದರೂ ಸಹ ನಮ್ಮ ಕರ್ನಾಟಕದಲ್ಲಿ ನೋಡ್ತೀರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತೀರಿ. ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅವರು ಆ ರೀತಿ ಮಾಡಿದ್ರು, ಬೇರೆ ಪಾರ್ಟಿ MLA ತಗೊಂಡು ಗೌರ್ಮೆಂಟ್ ಮಾಡಿದ್ರು. ಅಂದ್ರೆ ಬೇರೆ ಕಡೆ ಬಿಜೆಪಿ MLA ತಗೊಂಡು ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ಬೇಕಂತಿದೆ. ಈ ರೀತಿ such vulgar methods are used by almost all the political parties. Okay, ಆದರೂ ಸಹ ಈ ಎಫರ್ಟ್ಗಳನ್ನ ತಗೊಂಡಾರೆ ಅಂತ ಅರ್ಥ ಆಯ್ತಾ. As these efforts are not sufficient, because of that only other suggestions are also there. What are those other suggestions? Strong law has to be made. ಹೆಂಗ್ ಮಾಡಬೇಕು ಸ್ಟ್ರಾಂಗ್ ಲಾ? Strong law has to be made. It should make all the political parties to do everything mandatory. ಯಾವುದರಾಗಿರಲಿ ಮ್ಯಾಂಡೇಟರಿ ಇಲ್ಲ ಅಂದ್ರೆ ಯಾರು ಸಹ ಏನನ್ನು ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ. ಇಫ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ನಥಿಂಗ್ ಕ್ಯಾನ್ ಬಿ ಡನ್ ಪ್ರಾಪರ್ಲಿ. ಸೊ ಏನನ್ನು ಮ್ಯಾಂಡೇಟರಿ ಮಾಡಬೇಕು? ಟು ಹ್ಯಾವ್ ದ ರಿಜಿಸ್ಟರ್ ಆಫ್ ಆಲ್ ದ ಮೆಂಬರ್ಸ್ ಆಫ್ ಪೊಲಿಟಿಕಲ್ ಪಾರ್ಟಿ ಅಂಡ್ ದೆನ್ ಹೌ ಮನಿ ಕಮ್ಸ್ ಟು ಈಚ್ ಅಂಡ್ ಎವ್ರಿ ಪೊಲಿಟಿಕಲ್ ಪಾರ್ಟಿ, ಇನ್ನೆಲ್ಲದನ್ನು ಬರೀಬೇಕು. ಆಮೇಲೆ ಆ ಪೊಲಿಟಿಕಲ್ ಪಾರ್ಟಿ ಒಳಗಡೆ ಏನಾದರೂ ಕಾನ್ಫ್ಲಿಕ್ಟ್ ಆಯ್ತಾ ಅಂದ್ರೆ, ಟು ಸಾಲ್ವ್ ದಟ್ ಕಾನ್ಫ್ಲಿಕ್ಟ್, ಸಾಲ್ವ್ ದ ಪ್ರಾಬ್ಲಮ್, ದೇರ್ ಮಸ್ಟ್ ಬಿ ಒನ್ ಇಟ್ಸ್ ಓನ್ ಆರ್ಗನೈಸೇಷನ್ ಆರ್ ಇಟ್ಸ್ ಓನ್ ಇನ್ಸ್ಟಿಟ್ಯೂಷನ್. ಅಂದ್ರೆ ಆ ಪೊಲಿಟಿಕಲ್ ಪಾರ್ಟಿ ಒಳಗಡೆ ಏನಾದರೂ ಜಗಳ ಆಯಿತು ಅಥವಾ ಯಾರಿಗೆ ಯಾವ ಪೊಸಿಷನ್ ಕೊಡಬೇಕು ಅಂತ ಏನಾದರೂ ಕಾನ್ಫ್ಲಿಕ್ಟ್ ಬಂತಂದ್ರೆ ಆ ಪಾರ್ಟಿ ಒಳಗಡೆ ಒಂದು ಕೋರ್ಟ್ ಟೈಪ್ ಸಿಸ್ಟಮ್ ಅನ್ನ ಮಾಡ್ಕೊಂಡಿರಬೇಕು. ಅಂಡ್ ದೆನ್ ದಟ್ ಪೊಲಿಟಿಕಲ್ ಪಾರ್ಟಿ, ದಟ್ ಮೀನ್ಸ್ ಈಚ್ ಅಂಡ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಶುಡ್ ಹ್ಯಾವ್ ಇಟ್ಸ್ ಓನ್ ಕಾನ್ಸ್ಟಿಟ್ಯೂಷನ್ ಆರ್ ಇಟ್ಸ್ ಓನ್ ಬೈಲಾಸ್. ಯಾವ ರೂಲ್ಸ್ ಪ್ರಕಾರನೇ ಆ ಪೊಲಿಟಿಕಲ್ ಪಾರ್ಟಿ ನಡಿಬೇಕಂತ ಒಂದು ಫ್ರೇಮ್ ವರ್ಕ್ ಅನ್ನು ಸಹ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ಆವಾಗ ಪೊಲಿಟಿಕಲ್ ಪಾರ್ಟೀಸ್ ಕರೆಕ್ಟ್ ಆಗಿ ರಿಫಾರ್ಮ್ ಆಗ್ತವೆ ಅಂತ ಅರ್ಥ ಆಯ್ತಾ ಸ್ನೇಹಿತರೆ. ಇದು ಫಸ್ಟ್ ಒನ್, ಸ್ಟ್ರಾಂಗ್ ಲಾ ಹ್ಯಾಸ್ ಟು ಬಿ ಮೇಡ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಚಾಲೆಂಜಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿವರೆಗೂ ನೋಡಿದಂತ 3 ಪಾಯಿಂಟ್ಸ್ ಏನಂದ್ರೆ, ದೀಸ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಅವರ್ ಲೆಜಿಸ್ಲೇಚರ್, ಸುಪ್ರೀಂ ಕೋರ್ಟ್ ಅಂಡ್ ಎಲೆಕ್ಷನ್ ಕಮಿಷನ್. ನೆಕ್ಸ್ಟ್ 3 ಆರ್ ಸಜೆಷನ್ಸ್ ವಿಚ್ ಹ್ಯಾವ್ ನಾಟ್ ಬೀನ್ ಇಂಪ್ಲಿಮೆಂಟೆಡ್. ಇದು ಇಂಪ್ಲಿಮೆಂಟ್ ಆಗಿಲ್ಲ, ಸಜೆಷನ್ಗಳು. ಸ್ಟ್ರಾಂಗ್ ಲಾ ಮಾಡಬೇಕು. ಸೆಕೆಂಡ್ ಏನು, ಮ್ಯಾಂಡೇಟರಿ ರಿಸರ್ವೇಷನ್ ಫಾರ್ ವುಮೆನ್. ಹೆಣ್ಣು ಮಕ್ಕಳಿಗೆ ಟಿಕೆಟ್ ಕೊಡ್ತಾರಲ್ಲ, ಅದರಲ್ಲಿ ಇಷ್ಟು ಪರ್ಸೆಂಟ್ ಕೊಡಲೇಬೇಕು. ಯಾಕಂದ್ರೆ 50% ಮೇಲ್ ಅಂಡ್ 50% ಫಿಮೇಲ್ ಆರ್ ದೇರ್. ಸೊ 50% ಆಫ್ ದ ಟಿಕೆಟ್ ಶುಡ್ ಬಿ, ದಟ್ ಮೀನ್ಸ್ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡುವಂತ ಚಾನ್ಸ್, ಅಪಾರ್ಚುನಿಟಿ ಶುಡ್ ಬಿ ಗಿವನ್ ಓನ್ಲಿ ಫಾರ್ ವುಮೆನ್. ಆ ರೀತಿ ಮಾಡಬೇಕು. ಅಂಡ್ ದೆನ್ ಇನ್ ಈಚ್ ಅಂಡ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಇನ್ ದೇರ್ ಆರ್ಗನೈಸೇಷನಲ್ ಸೆಟಪ್, ಅಂದ್ರೆ ಈಗ ಆಲ್ರೆಡಿ ಹೇಳಿದೆ, ಇನ್ ತಾಲೂಕ್ ಲೆವೆಲ್ ಆರ್ ಡಿಸ್ಟ್ರಿಕ್ಟ್ ಲೆವೆಲ್ ಆರ್ ಸ್ಟೇಟ್ ಲೆವೆಲ್ ಆರ್ ನ್ಯಾಷನಲ್ ಲೆವೆಲ್, in all the important positions of that political party, women should be given importance. A reservation should be given for those positions. Internal positions of that political party also should be reserved for women. Idu second, it should be made mandatory. Third one, idu ನೀವು ಒಪ್ಪಿಗೆಂತಾರೆಲ್ಲ ಗೊತ್ತಲ್ಲ, because it states that state government, state funding of elections. State funding of election ಅಂದ್ರೆ government should give the funds to ಪೊಲಿಟಿಕಲ್ ಪಾರ್ಟೀಸ್ ಟು ಕಂಟೆಸ್ಟಿಂಗ್ ಎಲೆಕ್ಷನ್. ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕಂದ್ರೆ ಏನೇನು ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಆ ಖರ್ಚನ್ನ ಗವರ್ನಮೆಂಟೇ ವಹಿಸ್ಕೋಬೇಕು. ತಿಂದಿದ್ದು ಸಾಕಾಗಿಲ್ಲ, ಕರಪ್ಷನ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ ಫಸ್ಟ್ ಎಲ್ಲರೂ
ಇದಕ್ಕೆ ಅಪೋಸ್ ಹೇಳ್ತಾರೆ. ಹಾಗಾಗಿ ನಿಮಗೂ ಸಹ ಅನ್ಸಿರ್ಬೋದು. ಡು ಯು ಅಕ್ಸೆಪ್ಟ್ ಸ್ಟೇಟ್ ಶುಡ್ ಫಂಡ್ ದ ಎಲೆಕ್ಷನ್ಸ್ ಫಾರ್ ಪೊಲಿಟಿಕಲ್ ಪಾರ್ಟೀಸ್? ಇಟ್ ಮೇ ಬಿ ಪೆಟ್ರೋಲ್, ಪೇಪರ್ ಆರ್ campaigning expenditure. Each and everything should be paid by government, because if government pays that money, it is felt that these political parties and that means politicians, they are not going to do corruption. ಯಾಕೆ ಕರಪ್ಷನ್ ಮಾಡ್ತಾರೆ? ಅವರು ಪೊಲಿಟಿಷಿಯನ್ಸ್ ಹೇಳೋ ಪ್ರಕಾರ though corruption is there, because people don't vote to the person who is not going to pay them amount. ಯಾರು ದುಡ್ಡು ಕೊಡಲ್ಲ ಅಂತರಿಗೆ ವೋಟ್ ಹಾಕಲ್ಲ ಜನ. ಇಲ್ಲ ಅಂದ್ರೆ ಕಾಸ್ಟ್ ಆಫ್ ಎಲೆಕ್ಷನ್ ಇಸ್ ಬಿಕಮಿಂಗ್ ಟೂ ಮಚ್, ಬಿಕಾಸ್ ಆಫ್ ದಟ್ ವಿ ನೀಡ್ ಮೋರ್ ಮನಿ, ಬಿಕಾಸ್ ಆಫ್ ದಟ್ ಓನ್ಲಿ ಸಮ್ ಪೀಪಲ್ ಡೂ ದ ಕರಪ್ಷನ್ ಅಂತ ಅಂತಾರೆ. ಆದರೆ ಅದೇ ಗವರ್ನಮೆಂಟೇ ದುಡ್ಡು ಕೊಟ್ಬಿಡ್ತಂದ್ರೆ ಯಾವುದೇ ರೀತಿಯ ಕರಪ್ಷನ್ ಆಗಲ್ಲ ಅಂತ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಹೇಳ್ತಾರೆ. ಅದನ್ನು ಒಪ್ಕೊಳ್ಳೋದು ಬಿಡೋದು ಸೆಕೆಂಡರಿ. ಹಾಗಾಗಿ ನಾವು ಇಲ್ಲಿವರೆಗೂ ನೋಡಿದ್ದೇನು, ವಾಟ್ ಆರ್ ದ 3 ಸಜೆಷನ್ಸ್? ಫಸ್ಟ್ ಒನ್, ಸ್ಟ್ರಾಂಗ್ ಲಾ ಶುಡ್ ಬಿ ಮೇಡ್. ಸೆಕೆಂಡ್ ಒನ್, mandatory reservation should be there for women. Third suggestion to reform the political party is the state funding of elections. ಅರ್ಥ ಆಯ್ತಾ ಸ್ನೇಹಿತರೆ? ಇವನು ಕಲ್ತ್ರೆ ಇಲ್ಲಿಗೆ ಮುಗೀತು ಲೆಸನ್. ಇದು ಬಹಳ ಅಂದ್ರೆ ಬಹಳ ಸ್ವಲ್ಪ ಇದೆ. ಇಲ್ಲೇನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರೆ, ಜೊತೆಗೆ ನಿಮ್ಮ ಒಪಿನಿಯನ್ ಹೇಳಿ. ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್, ಡು ಯು ಅಗ್ರಿ? ಹೋಗ್ರಿ ಅಂತಂದ್ರು ಬೇಡ. ಓಕೆ, ಈಗ ನೋಡ್ರಿ, ಹೌ ಕ್ಯಾನ್ ಪೊಲಿಟಿಕಲ್ ಪಾರ್ಟೀಸ್ ಬಿ ರಿಫಾರ್ಮ್ಡ್? ವಿಲ್ ಪೊಲಿಟಿಕಲ್ ಪಾರ್ಟೀಸ್ accept ಮಾಡ್ತಾವ? We know that political parties will never accept to have the reformation, because they have to be correct. So they are not all going to accept. When political parties are not at all ready to accept, how can we reform the political parties? $1 million question. Henge, there are 2 ways of reforming political parties. First one is by the participation of more and more ordinary people in the politics, because bad politics can be solved by better politics and then participation of more number of people. Have you understood? ಅರ್ಥ ಆಯ್ತಾ? ಕೆಟ್ಟ ಪಾಲಿಟಿಕ್ಸ್ ಇದೆ ಅಂತ ಬ್ಲೇಮ್ ಮಾಡಿದ್ರಾಗಲ್ಲ. ಇಫ್ ಆರ್ಡಿನರಿ ಸಿಟಿಜನ್ಸ್, ಇಫ್ ದೇ ಟೇಕ್ ಪಾರ್ಟ್ ಇನ್ ಪಾಲಿಟಿಕ್ಸ್, ಇಟ್ ಇಸ್ ಬೆಟರ್. ವಿತೌಟ್ ಟೇಕಿಂಗ್ ಪಾರ್ಟ್ ಇನ್ ಎಲೆಕ್ಷನ್, ವಿತೌಟ್ ಟೇಕಿಂಗ್ ಪಾರ್ಟ್ ಇನ್ ಪಾಲಿಟಿಕ್ಸ್, ಇಫ್ ಓನ್ಲಿ we criticize the political parties, nothing can be changed. ಹಾಗಾದ್ರೆ ಏನು ಮಾಡಬೇಕು ಅಂದ್ರೆ, ಫಸ್ಟ್ ಮೆಥಡ್ ಈಸ್ ಬೈ ರೈಟಿಂಗ್ ದ ಪಿಟಿಷನ್ಸ್. ಪಿಟಿಷನ್ಸ್ ಅಂದ್ರೆ ಏನು? ಫಾರ್ಮಲ್ ರಿಟರ್ನ್ ರಿಕ್ವಿಸಿಷನ್ಸ್. ಫಾರ್ಮಲ್ ಆಗಿ ರೈಟಿಂಗ್ ನಲ್ಲಿ ಇಂತಿಂತವುಗಳನ್ನ ನೀವು ಮಾಡಲೇಬೇಕು ಅಂತ ಜನ ಬರೆದು ಫಾರ್ಮಲ್ ವೇದಲ್ಲಿ ಕಳಿಸೋದು. ಇಟ್ ಮೇ ಬಿ ಟು ದ ಸುಪ್ರೀಂ ಕೋರ್ಟ್, ಆರ್ ಇಟ್ ಮೇ ಬಿ ಟು ದ ಗವರ್ನಮೆಂಟ್ ಆರ್ ಟು ದ ಪೊಲಿಟಿಕಲ್ ಪಾರ್ಟೀಸ್. ಇದು ಫಸ್ಟ್ ಒನ್, ಪಿಟಿಷನ್ ಕ್ಯಾನ್ ಬಿ ರಿಟರ್ನ್. ಅಂಡ್ ದೆನ್ agitations can be done, strikes ಅವನ್ನೆಲ್ಲ ಮಾಡಬಹುದು. ನಂತರ publicity can be given. What are the mistakes and what are the demerits of political parties? These should be publicized. Means these should be brought into the notice of each and everyone. ಎಲ್ಲರಿಗೂ ಸಹ ಇದು ಗೊತ್ತಾಗಂಗೆ ಮಾಡಬೇಕು. People can use pressure groups, movements as well as media. By using media, people can do the publicity on these mistakes of political parties. ನೋಡ್ರಿ, ಯಾವಾಗ ಜನ ಮತ್ತು ಪ್ರೆಷರ್ ಗ್ರೂಪ್ಸ್ ಮತ್ತು ಮೂವ್ಮೆಂಟ್ ಗ್ರೂಪ್ಸ್ ಮತ್ತು ಮೀಡಿಯಾ ಎಲ್ಲ ಸೇರಿ ಪೊಲಿಟಿಕಲ್ ಪಾರ್ಟೀಸ್ ಮಿಸ್ಟೇಕ್ಸ್ ಅನ್ನು ಹೈಲೈಟ್ ಮಾಡಿ ಅದ್ರ ವಿರುದ್ಧ ಫೈಟ್ ಮಾಡಕ್ಕೆ ಶುರು ಮಾಡಿದ್ವು ಅಂದ್ರೆ, ಪೊಲಿಟಿಕಲ್ ಪಾರ್ಟೀಸ್ ಆಸ್ ದೇ ಡಿಪೆಂಡ್ ಅಪಾನ್ ದ ಸಪೋರ್ಟ್ ಆಫ್ ದ ಪೀಪಲ್, ದೇ ವಿಲ್ ಸ್ಟಾರ್ಟ್ ಟು ಥಿಂಕ್ ಅಬೌಟ್ ರಿಫಾರ್ಮಿಂಗ್. ಯಾವಾಗ ಜನರ ಸಪೋರ್ಟ್ ಸಿಗಲ್ಲ ಅನಿಸ್ತು, ಅವಾಗ ಏನ್ ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಟು ಥಿಂಕ್ ಅಬೌಟ್ ರಿಫಾರ್ಮೇಶನ್. ಅದರ್ವೈಸ್ ದೇ ವಿಲ್ ನೆವರ್ ಥಿಂಕ್ ಅಬೌಟ್ ರಿಫಾರ್ಮೇಶನ್. ಹ್ಯಾವ್ ಯು ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಈಗ ಇದು ಒಂದೇದು ಏನು ಮಾಡೋದು, ಪಿಟಿಷನ್ಸ್ ಅನ್ನ, ಪಬ್ಲಿಸಿಟಿಯನ್ನ ಮತ್ತು ಅಜಿಟೇಷನ್ಸ್ ಅನ್ನ ಮಾಡೋದು, ಜನ ಎಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು. ಅನದರ್ ವೇ ಇಸ್ ದೇರ್, ದಟ್ ಈಸ್ ದ ಪೊಲಿಟಿಕಲ್ ಪಾರ್ಟೀಸ್ ಕ್ಯಾನ್ ಇಂಪ್ರೂವ್ ಆರ್ ದೇ ಕ್ಯಾನ್ ಬಿ ರಿಫಾರ್ಮ್ಡ್ ದೆಮ್ಸೆಲ್ವ್ಸ್ by training the people who are there in the political party or who wants to join the political parties, improving them. ಅವರೇ ಅವರ ಮೆಂಬರ್ಸ್ ಅನ್ನ, ಅವರ ಲೀಡರ್ಸ್ ಅನ್ನ ಇಂಪ್ರೂವ್ ಮಾಡೋದು, ಅವರಲ್ಲಿರುವಂಥ ಈ ರೀತಿಯ ಡಿಮೆರಿಟ್ಸ್ ಅನ್ನ ತೆಗೆದುಹಾಕಕ್ಕೆ ಅದೇ ವರ್ಕ್ ಮಾಡೋದು. ಇಫ್ ಎನಿ ನ್ಯೂ ಪರ್ಸನ್ ವಾಂಟ್ಸ್ ಟು ಜಾಯಿನ್ ದ ಪೊಲಿಟಿಕಲ್ ಪಾರ್ಟಿ, ಸೆಲೆಕ್ಟಿಂಗ್ ಪ್ರಾಪರ್ ಕ್ಯಾಂಡಿಡೇಟ್ಸ್ ಟು ದೇರ್ ಪೊಲಿಟಿಕಲ್ ಪಾರ್ಟೀಸ್. By doing this also, political parties can be reformed.
ಅರ್ಥ ಆಯ್ತಾ ಸ್ನೇಹಿತರೆ? ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಕಲ್ತಿಲ್ಲ, ಕೇವಲ ಎರಡೇ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವಾಟ್ ಆರ್ ದ ಚಾಲೆಂಜಸ್ ಟು ಪೊಲಿಟಿಕಲ್ ಪಾರ್ಟೀಸ್, ಮೀನ್ಸ್ ಡಿಮೆರಿಟ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಅಂಡ್ ದೆನ್ ಹೌ ಡಿಮೆರಿಟ್ಸ್ ಕ್ಯಾನ್ ಬಿ ಸಾಲ್ವ್ಡ್. ಅದರಲ್ಲಿ ವಾಟ್ ಆರ್ ದ ಸ್ಟೆಪ್ಸ್ ಆಲ್ರೆಡಿ ಟೇಕನ್ ಆರ್ ರೀಸೆಂಟ್ ಎಫರ್ಟ್ಸ್. ಫಸ್ಟ್ ಒನ್ Antidefection Law, ಸೆಕೆಂಡ್ ಒನ್ Supreme Court order affidavit, third one in affidavit property and criminal cases everything has to be mentioned, and third one Election Commission's order. Have you understood? Next, other suggestions, strong law has to be made, and then mandatory reservation for women, and then state funding of election. ಇವಿಷ್ಟನ್ನು ಅರ್ಥ ಮಾಡ್ಕೊಂಡಿದ್ವಿ. ಜೊತೆಗೆ ಲಾಸ್ಟ್ಗೆ ಹೆಂಗೆ ಸಾಲ್ವ್ ಮಾಡ್ಬೋದು ಇದನ್ನ. ಒಂದನೇದು ಜನ ಹೆಚ್ಚಿಗೆ ಪಾರ್ಟಿಸಿಪೇಷನ್ ಮಾಡಿ ಸಾಲ್ವ್ ಮಾಡ್ಬೋದು. ಎರಡನೇದು ಪೊಲಿಟಿಕಲ್ ಪಾರ್ಟೀಸ್ ಕ್ಯಾನ್ ಇಂಪ್ರೂವ್ ಹೂ ಜಾಯಿನ್ ಟು ದೇರ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ದ members and leaders quality can be improved by that political party only by taking its own initiative. ಆದರೆ ಸೆಕೆಂಡ್ ಒನ್ ಆಗೋದು ಅಷ್ಟು ಸುಲಭ, ಫಸ್ಟ್ ಒಂದೇ ಭಾಳ ಈಸಿ ಅನ್ಬೋದು. ಓಕೆ, ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗೀತು. ಏನಾದರೂ ಕ್ವಶನ್ಸ್ ಇದ್ದರೆ ಅದಕ್ಕೆ ಆನ್ಸರ್ ಮಾಡೋದಷ್ಟೇ. ಯಾರಿಗೂ ಕ್ವಶನ್ ಇಲ್ಲ ಅಂದರೆ ನೀವು ಸೈನ್ ಆಫ್ ಆಗಿಬಿಡ್ಬೋದು. ಜೊತೆಗೆ ಸೈನ್ಸಿನ 9 ಲೆಸನ್ಗಳು ಕಂಪ್ಲೀಟ್ ಆಗಿವೆ. ದಯವಿಟ್ಟು ಅವನ್ನೆಲ್ಲದನ್ನು ಉಪಯೋಗಿಸ್ಕೊಂಡ್ರಿ. ಓಕೆ, ಸ್ಟೇಟ್ ಸಿಲೆಬಸ್ ಯಾರು ನಿಮ್ಗೆ ಗೊತ್ತಿತ್ತಂದರೆ 10th ಸ್ಟ್ಯಾಂಡರ್ಡ್ ಓದೋರಿಗೆ ಅವ್ರಿಗೆ ಹೇಳ್ರಿ. ಅವ್ರಿಗೂ ನಾಳೆಯಿಂದನೇ ಎಕ್ಸಾಮ್ ನಾಳೆ ನಾಡ್ದಿಂದ ಎಕ್ಸಾಮ್ ಶುರು ಆಗ್ತವೆ, ಅವ್ರಿಗೂ ಸಹ ಯೂಸ್ ಆಗಲಿ. ಥ್ಯಾಂಕ್ ಯು. ಮ್ಯಾಂಡೇಟರಿ ಪುಷ್ಪಾಟಿ ತಕ್ಷಿಲ, ನೋ ತಕ್ಷಿಲ. ಓಕೆ, ಇಲ್ಲ ತಕ್ಷಣ ನಾನು ಹೋಗಿ ಇಲ್ಲ ನೋಡಿಲ್ಲ. ನಾನು ಇಲ್ಲಿವರೆಗೂ ಇರೋದು ನಿಮ್ಮ ಜೊತೆನೆ. ಅಕಸ್ಮಾತ್ ನಾನು ಏನಾದರೂ ಸ್ಕೂಲ್ ಬಿಟ್ಟೆ ಹಂಗೇನಿತ್ತು ಅಂದ್ರೆ ಮತ್ತೆ ನಿಮಗೆ ಹೇಳ್ತೇನೆ. ಏನು ಮುಚ್ಚಿಟ್ಕೊಳ್ಳೋದು ಸುಳ್ಳು ಹೇಳೋದ್ರಾಗ ಏನಿಲ್ಲ. ಓಕೆ, ನಾವು ಆಲ್ಸೋ ಐ ಆಮ್ ದೇರ್ ವಿತ್ ದ ಸೇಮ್ ಸ್ಕೂಲ್. ಓಕೆ, ಸೇಂಟ್ ಜಾನ್ ಸ್ಕೂಲ್ನಲ್ಲಿ ಈಗ ಸಹ ವರ್ಕ್ ಮಾಡ್ತಿದ್ದೀನಿ. ಹಂಗಾಗಿ ಏನು ರಜಾ ಐತಿ, ಏನು ಕೆಲಸ ಇಲ್ಲ, ಹಾಗಾಗಿ ಸ್ಕೂಲ್ ಹತ್ರ ಬಂದಿಲ್ಲ ಅಷ್ಟೇ. ಜೊತೆ ಸ್ಕೂಲ್ ಹತ್ರ ಯಾರು ಬರೋಂಗಿಲ್ಲ, ಕೊರೋನಾ ಹಾಲಿಡೇಸ್. ಹಂಗಾಗಿ ಯಾರಿಗಾದ್ರೂ ಆ ರೀತಿ ಕನ್ಫ್ಯೂಷನ್ ಇತ್ತಂದರೆ ತೆಗೆದಾಕೊಂಬಿಡ್ರಿ. ಐ ನೆವರ್ ವೆಂಟ್ ಟು ಸಚ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಆಮೇಲೆ ಮ್ಯಾಂಡೇಟ್ರಿ ಅಂದರೆ ಏನು ಅಂತ ಯಾರು ಕೇಳಿದ್ರೆ, ಮ್ಯಾಂಡೇಟ್ರಿ ಅಂದರೆ ಕಂಪಲ್ಸರಿ. ಇಟ್ ಶುಡ್ ಬಿ ಮೇಡ್ ಕಂಪಲ್ಸರಿ ಫಾರ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಟು ಗಿವ್ ಫಿಕ್ಸೆಡ್ ನಂಬರ್ ಆಫ್ ಟಿಕೆಟ್ಸ್. ದಟ್ ಮೀನ್ಸ್ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡುವಂಥ ಟಿಕೆಟ್ಸ್, ಮತ್ತೆ ಸಿನಿಮಾ ಟಿಕೆಟ್, ಬಸ್ ಟಿಕೆಟ್ ಅಲ್ಲ. ಓಕೆ, ಆ ನಂಬರ್ ಆಫ್ ಟಿಕೆಟ್ಸನ್ನು ವುಮೆನ್ಗೆ ಕೊಡಬೇಕು. ಇದನ್ನ ಕಂಪಲ್ಸರಿ ಮಾಡಬೇಕು. ಅರ್ಥ ಆಯ್ತಾ? ಮ್ಯಾಂಡೇಟ್ರಿ ಮಾಡೋದಂದ್ರೆ ಕಂಪಲ್ಸರಿ ಮಾಡೋದು. ಓಕೆ, ಮತ್ತೆ ಏನಿಲ್ಲ ಅನಿಸುತ್ತೆ. ಈಗ ಆಲ್ರೆಡಿ ಹೇಳಿದಂಗೆ 40 ನಿಮಿಷದಲ್ಲಿ ಈ ಲೆಸನ್ ಮುಗೀತು. ನಾಳೆ ಸಹ 12ವರೆಗೆ ನೆಕ್ಸ್ಟ್ ಲೆಸನ್ ಆಫ್ ಡಿ ಪಿ ಶುರು ಮಾಡೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.